ಮುಂದಿನ ಸುದ್ದಿಗೆ ಹೋಗೋಣ. ಒಂದು ನ್ಯಾಷನಲ್ ನ್ಯೂಸ್. ದಿಲ್ಲಿಲಿ ಹೈಕೋರ್ಟ್ ಜಡ್ಜಿಗಳದ್ದು ಕ್ವಾರ್ಟರ್ಸ್ ಇದ್ದಾವೆ. ಒಂದು ಕ್ವಾರ್ಟರ್ಸಿಗೆ ಒಂದು ಸರ್ಕಾರಿ ನಿವಾಸಕ್ಕೆ ಬೆಂಕಿ ಬಿದ್ದಿರುತ್ತೆ. ಬೆಂಕಿ ಹತ್ಕೊಳತ್ತೆ, ಏನೋ ಆಗಿ ಬೆಂಕಿ ಹತ್ಕೊಳತ್ತೆ. ಜಡ್ಜ್ ಕುಟುಂಬ ಅವತ್ತು ಮನೇಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಅವರು ಮನೇಲಿದ್ದವರು, ಕೆಲಸದವರು, ಅವ್ರ ಪೈಕಿ ಯಾರೋ ಒಬ್ಬರು ಫೈರ್ ಬ್ರಿಗೇಡಿಗೆ ಫೋನ್ ಮಾಡ್ತಾರೆ, ಬೆಂಕಿ ಬಿದ್ದಿದೆ ಬನ್ನಿ ಅಂತ. ಈಗ ಗಂಟೆ ಹೊಡ್ಕೊಂಡು ಬರ್ತಾರೆ ಫೈರ್ ಬ್ರಿಗೇಡ್ನವರು. ಬಂದು ಬೆಂಕಿ ಆರಿಸ್ತಾರೆ. ಬೆಂಕಿ ಆರಿಸಿದಾಗ ಮನೆಯ ಔಟ್ ಹೌಸ್ನಲ್ಲಿ ನೋಡ್ತಾರೆ, ಹೊತ್ಕೊಂಡು ಉರಿತಾ ಇರೋದು ಕಂತೆ ನೋಟ್ಗಳು, 500 ರೂಪಾಯಿ ನೋಟ್ಗಳು. ಅಲ್ಲಿದ್ದವ್ರು ಯಾರೋ ವಿಡಿಯೋ ಮಾಡ್ತಾರೆ ಅದನ್ನು. ಒಬ್ಬ ತಮಾಷೆಯಾಗಿ ಮಾತಾಡ್ತಾನೆ, ಗಾಂಧೀಜಿ ಸುಡ್ತಿದ್ದಾರೆ ನೋಡಿ ಅಂತ. ಗಾಂಧೀಜಿ ಸುಡ್ತಿದ್ದಾರೆ ನೋಡಿ ಅಂತ. ಅಲ್ಲಿ ಒಟ್ಟು ಎಷ್ಟು ದುಡ್ಡಿತ್ತು ಅಂತ ಲೆಕ್ಕ ಹಾಕೋದಕ್ಕಾಗದೇ ಇಲ್ಲ, ಯಾಕಂದ್ರೆ ನೋಟ್ ಸುಟ್ಟೋಗ್ಬಿಟ್ಟಿದ್ದಾವೆ. ಒಂದು ಅಂದಾಜು 15 ಕೋಟಿ ರೂಪಾಯಿ ಇರಬಹುದು ಅಂತ ಒಂದು ಅಂದಾಜು. 15 ಕೋಟಿ ರೂಪಾಯಿ. ಘಟನೆ ನಡೆದು ತುಂಬ ದಿನ ಆಯಿತು. ಮಾಧ್ಯಮಕ್ಕೆ ಗೊತ್ತಾಗಕ್ಕೆ ಒಂದು 4-5 ದಿವಸ ಬೇಕಾಯ್ತಿದ್ದು. 5-6 ದಿವಸ ಆದ ಮೇಲೆ ಮಾಧ್ಯಮದಲ್ಲಿ ಗುಸು ಚರ್ಚೆ ಶುರುವಾಯಿತು. ಶುರುವಾಗಿದ್ದು, ಘಟನೆ ನಡೆದಿದ್ದು ಮಾರ್ಚ್ 15ಕ್ಕೆ ಅಂತೆ. ಮೀಡಿಯಾದಲ್ಲಿ ಬಂದಿದ್ದು ಮಾರ್ಚ್ 20ಕ್ಕೆ. ಘಟನೆ ನಡೆದ ದಿನಾನೇ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಕ್ಕೆ ಅವರಿಗೆ ಮಾಹಿತಿ ಹೋಗುತ್ತಿದ್ದು ಹಿಂಗಾಗಿದೆ ಅಂತ. ವಿಷಯ ಸಾಧ್ಯ ಆದಷ್ಟು ಅಲ್ಲಿಗೆ ಮುಚ್ಚಾಕ ಪ್ರಯತ್ನ ಮಾಡಿದ್ದಾರೆ. ಬಟ್ ಹಂಗೂ ಹಿಂಗೂ ಲೀಕ್ ಆಯಿತು, ಮಾಧ್ಯಮದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು ಮಾರ್ಚ್ 20ನೇ ತಾರೀಕಿನಿಂದ. ನೋಡಿ, ಬೇರೆ ಯಾರ್ದಾರು ಮನೆಯಲ್ಲಿ 15 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡ್ರು ತಪ್ಪ್ರಿ. ಒಬ್ಬ ಮನುಷ್ಯ 2 ಲಕ್ಷ, ಐ ಥಿಂಕ್ 2 ಲಕ್ಷ ಏನೋ ಲಿಮಿಟ್ ಇದೆ, ಅಷ್ಟಕ್ಕಿಂತ ಜಾಸ್ತಿ ಕ್ಯಾಶ್ ಇಟ್ಕೊಳ್ಳೋಂಗಿಲ್ಲ. 15 ಲಕ್ಷ ರೂಪಾಯಿ ಕ್ಯಾಶ್ ಇಟ್ಕೊಂಡ್ರೆ ತಪ್ಪು. ಜಡ್ಜ್ ಮನೆಯಲ್ಲಿ 15 ಕೋಟಿ ರೂಪಾಯಿ ಸುಟ್ಟೋಗಿದೆ. ಎಷ್ಟೆಷ್ಟು ಏಜೆನ್ಸಿಗಳು ಬರಬೇಕಾಗಿತ್ತು ಇದಕ್ಕೆ? ನೋಡಿ, ಪ್ರಶ್ನೆ ಮಾಡಿದರು, ನ್ಯಾಯಾಂಗದ ಬಗ್ಗೆ ಪ್ರಶ್ನೆ ಎತ್ತಿದ್ರು, ಬಂದುಬಿಡುತ್ತದು. ಬಟ್ ಇಂಥ ಟೈಮ್ನಲ್ಲಿ ಮಾಧ್ಯಮಗಳ ಬಾಯಿ ಮುಚ್ಕೊಂಡಿರೋದಿದೆಯಲ್ಲ, ಅದು ವೃತ್ತಿದ್ರೋಹ ಅದು. ಇಡಿ ಬರ್ತಿರ್ಲಿಲ್ವಾ ಬೇರೆ ಯಾರ್ದಾರ ಮನೇಲಿ 15 ಕೋಟಿ ರೂಪಾಯಿ ಹಿಂಗೆ ಬೆಂಕಿ ಹತ್ಕೊಂಡು ಸುಟ್ಟೋಗಿದ್ರೆ? ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಮನೇಲಿ ಹಿಂಗೆ, ಬೇರೆ ಯಾವುದಾದ್ರು ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಮನೇಲಿ ಹಿಂಗಾಗಿದ್ರೆ CBIನವ್ರು ಬರ್ತಿರ್ಲಿಲ್ವಾ? ಈ ಕೇಸ್ನಲ್ಲಿ ಸ್ಟೇಟ್ ಪೊಲೀಸರು ನಾವು ಸುಮೋಟೋ ಕೇಸ್ ಮಾಡ್ಕೋತೀವಿ ಅಂತ ಕೋರ್ಟ್ಗೆ ಹೋದರೆ ಕೋರ್ಟ್ ಬೇಡ ಅನ್ನತ್ತೆ. ನೋ, ಈಗಾಗಲೇ 3 ನ್ಯಾಯಾಧೀಶರದೊಂದು ಸಮಿತಿ ಮಾಡಿದ್ದೀವಿ ನಾವು. ಆ ಸಮಿತಿಯವರು ವಿಚಾರಣೆ ನಡೆಸ್ತಿದ್ದಾರೆ. ನೀವೇನು FIR ದಾಖಲಿಸಿಕೊಳ್ಳೋದು ಬೇಡ ಅಂತ ಹೇಳ್ಬಿಡ್ತು ಕೋರ್ಟ್. ನೋಡ್ರಿ ಅದನ್ನು, ದುಡ್ಡನ್ನು ನೋಡಿ. ಯಶವಂತ್ ವರ್ಮಾ ಅಂತ ಈ ಜಡ್ಜ್ ಮನೆಯಲ್ಲಿ ಸಿಕ್ಕಿದ್ದದು. ಬೇರೆ ಯಾರ್ದಾರು ಮನೆಯಲ್ಲಾಗಿದ್ರೆ ಸಸ್ಪೆಂಡ್ ಆಗ್ತಿರ್ಲಿಲ್ವಾ? ಸರ್ಕಾರಿ ನೌಕರರೊಬ್ಬರ ಮನೆಯಲ್ಲಿ ಹಿಂಗೆ ಸಿಕ್ಕಿದ್ರೆ ಸಸ್ಪೆಂಡ್ ಆಗ್ತಿರ್ಲಿಲ್ವಾ? ಇವರಿಲ್ಲ, ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಅಂತೆ, ವರ್ಗ ಟ್ರಾನ್ಸ್ಫರ್ ಮಾಡಿಬಿಟ್ರು ಅಲಹಾಬಾದ್ ಹೈಕೋರ್ಟಿಗೆ. ಅಲಹಾಬಾದ್ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಿ ನೀವು ಸುಮ್ಮನೆ ಕೂತ್ಕೊಳ್ಳಿ, ಯಾವುದು ವಿಚಾರಣೆ ನಡೆಸಬೇಡಿ ಅಂತ ಹೇಳಿದ್ರಂತೆ ಇವ್ರಿಗೆ. ಅದು ಎಲ್ಲದರ ಮಧ್ಯದಲ್ಲಿ ಇವತ್ತು ಹೋಗಿ ಇವರು ಪ್ರಮಾಣ ವಚನನೂ ಸ್ವೀಕಾರ ಮಾಡಿದ್ರು. ಪ್ರಮಾಣ ವಚನ ಸ್ವಲ್ಪ ಚೆನ್ನಾಗಿ ಫಂಕ್ಷನ್ ಆಗೋದು. ಇವ್ರು ಹೋಗಿ ಚೀಫ್ ಜಸ್ಟಿಸ್, ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಕ್ಯಾಬಿನ್ನಲ್ಲಿ ಅವರ ಕೊಠಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ಬಿಟ್ರಂತೆ. ನೋಡಿ ಅದನ್ನು. ಜಡ್ಜ್ ಸ್ಪಷ್ಟೀಕರಣ ಏನು? ಔಟ್ ಹೌಸ್ ಅದು. ಅಲ್ಲಿ ಯಾರೋ ಬರ್ತಿರ್ತಾರೆ, ಯಾರೋ ಹೋಗ್ತಿರ್ತಾರೆ, ನನಗೇನು ಗೊತ್ತಾ ದುಡ್ಡು ಅಂತ. ಸ್ಪಷ್ಟೀಕರಣ ನ್ಯಾಯಾಧೀಶರು. ಔಟ್ ಹೌಸ್ನಲ್ಲಿತ್ತದು ದುಡ್ಡು. ಅಲ್ಲಿ ಮನೆ ಕೆಲಸದವರೆಲ್ಲ ಅವ್ರು ತಂದಿಟ್ಟಿದ್ರ 15 ಕೋಟಿ ರೂಪಾಯಿ ಅಂದಾಜು, 15 ಕೋಟಿ ಅಂದಾಜು ಅವ್ರು ತಂದಿಟ್ಟಿದ್ರ. ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತಾರಂತೆ. 15 ಕೋಟಿ ರೂಪಾಯಿ ಷಡ್ಯಂತ್ರ ಮಾಡೋರು ಯಾರು ಮನಸ್ಸಿದ್ರೆ ನಮ್ಮ ಮನೆಯವರೆಲ್ಲರೂ ತಂದಿಡ್ರಪ್ಪ, ನಮ್ಮ ಮನೆಗಳಲ್ಲಿಟ್ಟು ನಮ್ಮ ಮೇಲೆ ಷಡ್ಯಂತ್ರ ಮಾಡಿ 15 ಕೋಟಿ ರೂಪಾಯಿ ಇಟ್ಟು. ಅಯ್ಯೋ. ಬಾರ್ ಅಸೋಸಿಯೇಷನ್ ಅವ್ರು ಪ್ರತಿಭಟನೆ ಮಾಡಿದ್ರು ಅಲಹಾಬಾದ್ ಹೈಕೋರ್ಟ್. ಅವ್ರು ಕೇಳೋದು ಕಸದ ತೊಟ್ಟಿನ ಇದು ಅಲಹಾಬಾದ್ ಹೈಕೋರ್ಟ್ ಅಂದರೆ, ಯಾರ್ದೋ ಮೇಲೆ ಆರೋಪ ಬಂದಾಗ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅನ್ನೋದು ಕಸದ ತೊಟ್ಟಿನ ಇದು ಅಂತ ಕೇಳ್ತಾ ಇದ್ದಾರೆ.
ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳೋದು ಇಲ್ಲ, ನಿಯಮದ ಪ್ರಕಾರ ಆಗಿದೆ. ಅಲಹಾಬಾದ್ ಹೈಕೋರ್ಟ್ನಿಂದ ದಿಲ್ಲಿ ಹೈಕೋರ್ಟಿಗೆ ಅವರು ಟ್ರಾನ್ಸ್ಫರ್ ಆಗಿದ್ರು, ಆದ್ದರಿಂದ ಮರಳಿ ಅಲ್ಲಿ ಕಳಿಸಿದ್ದೀವಿ ಅಂತ. ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೆ ವಕೀಲರುಗಳ ಆಕ್ಷೇಪ ಇದು. ಹೆಂಗೆ ತಗೊಂಡ್ರಿ ನೀವು ಪ್ರಮಾಣ ವಚನ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.